ಪರಸ್ಪರ ಸಹಕಾರ ಹಾಗೂ ಹಣಕಾಸಿನ ಅವಶ್ಯಕತೆ ಈಡೇರಿಸುವ ಮತ್ತು ವಿವಿಧ ರೀತಿಯ ಸಾಲ ಸೌಲಭ್ಯಗಳ ಮೂಲಕ ನಮ್ಮ ಸಂಘದ ಸದಸ್ಯರು ಸ್ವಾವಲಂಬಿ ಜೀವನ ನಡೆಸಲು ಪ್ರೇರಣೆ ನೀಡುವುದೇ ಸಂಘದ ಮುಖ್ಯ ಉದ್ದೇಶವಾಗಿದೆ ಎಂದು ಹಿರೇಮರಳದ ಶ್ರೀ ಚಂದ್ರಾಮೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಆದೇಶ್ ನಾಗರತಿ ಹೇಳಿದರು. ಅವರು ಶನಿವಾರ ಸಂಘದ 14ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. 2012ರಲ್ಲಿ 730 ಷೇರುದಾರರೊಂದಿಗೆ 11 ಲಕ್ಷ ದುಡಿಯುವ ಬಂಡವಾಳದೊಂದಿಗೆ ಆರಂಭಗೊಂಡ ಸಂಘ ಇದೀಗ 1039 ಷೇರುದಾರರನ್ನ ಹೊಂದಿ 4 ಕೋಟಿ ದುಡಿಯುವ ಬಂಡವಾಳ ಹೊಂದಿದೆ. ಪ್ರಸಕ್ತ ವರ್ಷ 1,70,000 ನಿವ್ವಳ ಲಾಭವನ್ನ ಹೊಂದಿದೆ ಎಂದು ಮಾಹಿತಿ ನೀಡಿದರು. ನಮ್ಮ ಸಂಘವು 19/4/2012ರಲ್ಲಿ ಸ್ಥಾಪನೆಗೊಂಡಿತು. ಅವಾಗ ಬ್ಯಾಂಕಿನ 3 ಷೇರುದಾರರಿಗೆ ನಾವು ಪ್ರಯತ್ನ ಪಡುವಾಗ ಎಲ್ಲ ನಮ್ಮ ಊರಿನ ಹಿರಿಯರು ಸ್ನೇಹಿತರು ಮತ್ತು ಆತ್ಮೀಯರಾದಂಥ ಎಲ್ಲ ಷೇರುದಾರರು ನಮಗೆ ಸಹಕಾರ ಕೊಟ್ಟರು. ಅವಾಗ ಬ್ಯಾಂಕು ಹುಟ್ಟಾಕೋದು ಹೆಂಗಪ್ಪ ಅಂತ ಹೇಳಿ ನಮ್ಗೆ ಬಹಳ ಸವಾಲಿನ ಕೆಲಸ ಆಗಿತ್ತು. ಯಾಕಂದ್ರೆ ಒಂದು ಸಂಸ್ಥೆಯನ್ನು ಹುಟ್ಟಾಕಬೇಕಂದ್ರೆ ಅದರ ಹಿನ್ನೆಲೆ ಕಷ್ಟಪಾಡುಗಳು ಎಲ್ಲರಿಗೆ ತಿಳಿದಿದ್ದೇ ಇದ್ವಿ. ಅವಾಗ ನಮ್ಮ ಊರಿನ ಒಬ್ಬರು ಚಂದ್ರಶೇಖರ್ ಮಲ್ಲಣ್ಣ ನಾಗಬೇಟ್ ಅನ್ನೋರು ನಮ್ಗೆ ಸ್ವಲ್ಪ ನಮ್ಮ ಊರವರು ಭಾಳ ದಿವಸದಿಂದ ನಮ್ಮ ಊರಿಂದ ಇಲ್ಲಿ ಸಿಂಡಿಗೆಯಲ್ಲಿ ಸ್ಕೂಲ್ ಅಲ್ಲ ಹಿಂದೂ ಮುಂದೆ ವಿಚಾರ ಮಾಡಿದ ರಾತ್ರಿ 2 ಗಂಟೆಗೆ ನಮ್ಗೆ 6 ಲಕ್ಷ ರೂಪಾಯಿ ಕೊಟ್ಟಾರ. ಈ ಸಮಯದಲ್ಲಿ ಅವ್ರು ನೆನೆಸ್ಬೇಕಾಗಿತ್ತು ನಮ್ಮ ಕರ್ತವ್ಯ. ಹೀಗಾಗಿ ನಮ್ಮ ಸಂಘವು 19/4/2012 ಸ್ಥಾಪನೆಗೊಂಡಾಗ ಬರೀ ನಮ್ಮ ಬಲ್ಲಿ 11 ಲಕ್ಷ ಇದ್ದಿದ್ದು ಇವತ್ತಿಗೆ 4.5 ಕೋಟಿ ದುಡಿಯುವ ಬಂಡವಾಳ ಐತಂತ ಹೆಮ್ಮೆಯ ವಿಷಯ ಅಂತ ನಾನು ಅನ್ಕೊಳ್ತೀನಿ. 25ರಿಂದ 30 ಕೋಟಿ ಟರ್ನೋವರ್ ಇವತ್ತು ಬೆಳೆಯಾಕತ್ತೈತೆ ಅಂತಂದ್ರೆ ಎಲ್ಲ ನೀವು ಷೇರುದಾರರು ಮತ್ತು ಹಿರಿಯರ ಮಾರ್ಗದರ್ಶನದಿಂದ ಬೆಳೆದಂತ ತಪ್ಪಾಗ ಕರೆಕ್ಟ್ ಆಗಿ ಸಾಲಗಾರರು ಮರುಪಾವತಿ ಮಾಡಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ನಾವು ಬೆಳಿಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ, ರಾಷ್ಟ್ರೀಕೃತ ಬ್ಯಾಂಕ್ನಾಗ ಹೋದ್ರೆ ನಿಮ್ಮ ಅಕೌಂಟ್ನಾಗ ದುಡ್ಡಿದ್ರ ಸಾಲ ಕೊಡ್ತಾರ, ನಿಮ್ಮ ಕ್ರೆಡಿಟ್ ಸ್ಕೋರ್ ನಿಮ್ಮ ಸಿವಿಲ್ ಸ್ಕೋರ್ ನೋಡ್ತಾರ. ನಾವು ಹಾಗಲ್ಲ, ನಮ್ ಕಾಕ ಬಂದಾರ, ಮಾವ ಬಂದಾರ, ಅಣ್ಣದೇರು ಬಂದಾರ ಅಂತ ಹೇಳಿ ನಿಮ್ಗ ಜಾಮೀನ್ ಸಾಲ ಏನು ಇರಲಾರ ಒಂದು ಆಧಾರ್ ಕಾರ್ಡ್ ನಿಮ್ಮ ಪರಿಚಯ ತಗೊಂಡು ನಾವು ಇವತ್ತು 20ರಿಂದ 50 ಸಾವಿರ ತನಕ ನಿಮ್ಗೆ ಮೂಲ ಬಂಡವಾಳ ಕೊಟ್ಟು ಬಿಸ್ನೆಸ್ ಮಾಡಾಕ ಈ ಸಹಕಾರಿ ಸಂಘ ನಾವು ಹೆಲ್ಪ್ ಮಾಡಾಕ್ತೀವಿ. ಬಹಳ ಅಗಾಧಾಗಿದೆ. 24-25ನೇ ಸಾಲಿನಲ್ಲಿ ಈ ವರ್ಷನೂ ನಮ್ಮ ಬ್ಯಾಂಕ್ ಸತತ ಲಾಭದಲ್ಲೇ ಹೊಂದಿದೆ. 1,70,836 ರೂಪಾಯಿ ಲಾಭ ಗಳಿಸಿದ್ದು. ಸಾಲ ತುಂಬಲಿಲ್ಲ ಅಂದ್ರೆ ಜಾಮೀನುದಾರ ಹೊಣೆಗಾರ ಬಿದ್ದೇ ಬಿಟ್ಟೈತಿ. ಅವ್ರು ಮಾಡಲಿಲ್ಲ ಅಂದ್ರೆ ಅವ್ರ ಆಸ್ತಿ ಮುಟ್ಬೋದು ಹಾಕುವ ಪರಿಸ್ಥಿತಿ ಬಂದೈತೆ. ಗ್ರಾಹಕರು ಇನ್ಮೇಲೆ ಹುಷಾರದಿಂದ ಜಾಮೀನುಗಳ ಸಹಿ ಪ್ರತಿ ಬ್ಯಾಂಕ್ನಲ್ಲೂ ಈ ಪರಿಸ್ಥಿತಿ ಐತಿ ಸಾಲ ಕೊಡಾಕತ್ತೀವಿ. 9-10 ಲಕ್ಷ ರೂಪಾಯಿ ತನ ಆಸ್ತಿ ಸಾಲ ಕೊಡಾಕತ್ತೀವಿ. ಯಾರ ಮನೆಗೆ ಬೇಕಾದ್ರೆ ನಾವು ಇವತ್ತಿಗೂ ವಾಹನ ಸಾಲಗಳನ್ನು ನೀಡುತ್ತೇವೆ. ಬೇಕಾದವರು ಬಂದು ಸಂಪರ್ಕಿಸಿದ್ರು ಅವ್ರ ಆಸ್ತಿ ಇರ್ತಂದ್ರೆ ಸರಿಯಾಗಿ ಕಾಗದಪತ್ರ ಇದ್ರು ಇವತ್ತಿಗೂ ಆಸ್ತಿ ಮೇಲೆ ನಾವು ಸಾಲ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ. ಸಂಘದ ವ್ಯವಸ್ಥಾಪಕ ಬಸವರಾಜ್ ಕಟ್ಟಿಮನಿ ವಾರ್ಷಿಕ ವರದಿ ವಾಚನ, ಷೇರು ಬಂಡವಾಳ, ಠೇವುಗಳು, ದುಡಿಯುವ ಬಂಡವಾಳ, ಅಡಾವೆ ಪತ್ರಿಕೆ, ಜಮಾ ಖರ್ಚು, ಆಯವ್ಯಯ ಲಾಭದ ಕುರಿತು ಸವಿಸ್ತಾರ ಮಾಹಿತಿಯನ್ನು ಒದಗಿಸಿದರು. 31/3/2024ಕ್ಕೆ 25,93,000 ಷೇರುದಾರರ ಹಣವಿದ್ದು 31/3/2025ಕ್ಕೆ 29,56,250 ರೂಪಾಯಿ ಇರುತ್ತದೆ. ಹೋದ ವರ್ಷಕ್ಕಿಂತ ಈ ವರ್ಷ 3,63,250 ರೂಪಾಯಿ ಹೆಚ್ಚಾಗಿದೆ. ಇನ್ನು ದುಡಿಯುವ ಬಂಡವಾಳ ಮಾರ್ಚ್ 2024ಕ್ಕೆ 3,14,64,294 ಇದ್ದು ಮಾರ್ಚ್ 2025ಕ್ಕೆ 4,31,36,724 ರೂಪಾಯಿ ಇರುತ್ತದೆ. ಹೋದ ವರ್ಷಕ್ಕಿಂತ ಈ ವರ್ಷ 1,14,72,430 ರೂಪಾಯಿ ಹೆಚ್ಚಾಗಿದೆ. ಜಮಾ ಮತ್ತು ಖರ್ಚಿನ ಪತ್ರಿಕೆ ಮಾರ್ಚ್ 2024ಕ್ಕೆ 15,11,50,28 ಇದ್ದು ಮಾರ್ಚ್ 2025ಕ್ಕೆ 24,65,7,330 ಇರುತ್ತದೆ. ಜೆಡಿಎಸ್ ಪಕ್ಷದ ನಾಯಕ ರೈತ ಮುಖಂಡ ಬಿಬಿ ಪಾಟೀಲ್ ಹಾಗೂ
ಶಿಕ್ಷಕ ಎಂಬಿ ಗುಡುಗುಂಟಿ ಮಾತನಾಡಿ ಸೌಹಾರ್ದ ಪತ್ತಿನ ಸಂಘ ನಡೆದು ಬಂದ ದಾರಿ ಸಹಕಾರಿ ಪತ್ತಿನ ಸಂಘದಿಂದ ರೈತರಿಗೆ ಸಂಘದ ಸದಸ್ಯರಿಗೆ ಆಗಿರುವ ನೆರವಿನ ಬಗ್ಗೆ ವಿವರಿಸಿ ಪಡೆದುಕೊಂಡಂತಹ ಸಾಲವನ್ನು ಸಕಾಲದಲ್ಲಿ ತೀರಿಸಿ ಸಂಘದ ಏಳಿಗೆಗೆ ಸಹಕರಿಸಬೇಕೆಂದರು. ಸಹಕಾರ ಸಂಘ ಅಂದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಹಿಂದುಳಿತಕ್ಕಂಥ ಒಂದು ಸಮಾಜದಲ್ಲಿ ಎಲ್ಲರೂ ಕೂಡಿಕೊಂಡು ಒಂದು ಸಹಕಾರವನ್ನು ಮಾಡಿಕೊಂಡು ನಮ್ಮ ಒಂದು ಆರ್ಥಿಕ ಒಂದು ಸಂಘಟನೆ ಮಾಡಿಕೊಳ್ಳೋದೇ ಒಂದು ಸಹಕಾರ ಸಂಘ. ಒಂದು ಊರೊಳಗೆ ಇರ್ತಕ್ಕಂಥ ಜನರು ಸೇರಿಕೊಂಡು ಅವರು ತಮ್ಮದೇ ಆದ ಒಂದು ಆರ್ಥಿಕ ಪರಿಸ್ಥಿತಿಯನ್ನ, ತಮ್ಮದೇ ಆದ ಹಣವನ್ನು ಕೂಡಿಸಿಕೊಂಡು ತಮಗೆ ಬೇಕಾದವರಿಗೆ ಯಾರಿಗೆ ಸಾಲ ಬೇಕಾಗಿರ್ತದೆ ಅವ್ರಿಗೆ ಕೊಟ್ಕೊಂಡು ಈ ರೀತಿಯಾಗಿ ಒಂದು ಜೀವನದ ಒಂದು ಮೌಲ್ಯಗಳನ್ನ ಹೆಚ್ಚು ಮಾಡ್ಕೊಂತ ಬರಾಕೈತೆ. ಸರಿಯಾಗಿ ನೀರು ಬರ್ತಾ ಇಲ್ಲ, ನೀರನ್ನು ನಾವು ಹೇಗೆ ಉಪಯೋಗ ಮಾಡ್ಬೇಕಂತ ಜನರಿಗೆ ನಮ್ಗೆ ಗೊತ್ತಿಲ್ಲ. ಆ ಸರಿಯಾದ ಟೈಮ್ಗೆ ಅಲ್ಲಿ ಒಂದು ನೀರು ಬಿಡುವಂತ ವ್ಯವಸ್ಥೆನೂ ನಮ್ಗಿಲ್ಲ. ಅಂತ ಒಂದು ಟೈಮ್ಗಳು ಇಂಥ ಸರ್ಕಾರಿ ಸಂಘಗಳು ನಮ್ಗೆ ಹೆಲ್ಪ್ ಆಗ್ತವೆ. ಶಿಕ್ಷಣದವರ ಇದೊಂದು ದೊಡ್ಡ ಸಾಧನೆ ಅಂತಾನೆ ಹೇಳ್ಬೇಕು. ಆಮೇಲೆ ರೈತರಿಗೆ ಸುಮಾರು 2 ಕೋಟಿವರೆಗೆ ಸಾಲವನ್ನು ವಿತರಣೆ ಮಾಡಿದ್ದಾರೆ ಮಾಡಬೇಕಾಗ್ತದೆ. ದುರುದ್ದೇಶದಿಂದ ನಾವು ಸಾಲವನ್ನು ಪಡ್ಕೊಂಡು ಸಾಲ ಕೊಡೋದು ಮುಂದೆ ಏನಾಗ್ತದೆ ಕಟ್ಟಿರುವಂತ ಕ್ರಮಗಳು ಹಾಗಂದ್ರೆ ಸಹಕಾರಿ ಸಂಘಗಳು ನಡೆಯೋದಿಲ್ಲ, ಸಹಕಾರಿ ತತ್ವ ನಡೆಯುವುದಿಲ್ಲ. ಅದಕ್ಕೆ ಸಹಕಾರಿ ಸಂಘ ಹೇಗೆ 2 ಕೈ ಕೊಡಲು ಚಪ್ಪಾಳೆ ಆಗ್ತದೆ, ಹಾಗೆ ಒಂದು ಸಹಕಾರಿ ಸಂಘ ಮತ್ತು ಅಲ್ಲಿರುವಂತಹ ಸಾಲಗಾರರು, ಅಲ್ಲಿರುವಂತಹ ಬಂಡವಾಳ ಹೂಡಿಕೆದಾರರು, ಷೇರುದಾರರು ಇವೆಲ್ಲರ ಒಂದು ಸಹಕಾರದಿಂದ ಒಂದು ಬ್ಯಾಂಕು, ಒಂದು ಸಂಸ್ಥೆ ಮುನ್ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಈ ವೇಳೆ ಚಂದ್ರಾಮೇಶ್ವರ ಪತ್ತಿನ ಸಂಘದಿಂದ ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಿದ ಉತ್ತಮ ಗ್ರಾಹಕರಿಗೆ, ಉತ್ತಮ ಪಿಗ್ಮಿದಾರರಿಗೆ, ಸಂಘದಲ್ಲಿ ಆರ್ಡಿ ಮಾಡಿದ ಗ್ರಾಹಕರಿಗೆ ಮತ್ತು ಸರ್ಕಾರಿ ಬಡ್ತಿ ಹೊಂದಿದ ನೌಕರರಿಗೆ, ಹಿರೇಮರಾಳದ ಉತ್ತಮ ಬಾಣಸಿಗ ಅಡುಗೆ ಭಟ್ಟರಿಗೆ ವಿಶೇಷ ಸನ್ಮಾನದ ಮೂಲಕ ಅಭಿನಂದಿಸಲಾಯಿತು. ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಶಾಂತಗೌಡ ಪಾಟೀಲ್, ನಿರ್ದೇಶಕರಾದ ಸಾಬಣ್ಣ ಕಟ್ಟಿಮನಿ, ನಿಂಗಣ್ಣ ಜಾಲ್ವಾದಗಿ, ಮಾರುತಿ ಪವಾರ್, ಮಹಿಬೂಬ್ ಮುಲ್ಲಾ, ನೀಲ್ಕಂಠಪ್ಪ ಕೋಳೂರ್, ಶ್ರೀಮತಿ ಶಾರದಾ ಪ್ಯಾಟಿ, ಲಕ್ಷ್ಮೀ ಚಲವಾದೆ, ಶಾಂತಮ್ಮ ಬೋವಿ ಹಾಗೂ ಗಣ್ಯರಾದ ಸುನೀಲ್ ಕುಮಾರ್ ಜಾಗೀರ್ದಾರ್, ಎನ್ಎಸ್ ರಾಮೋಡ್ಗಿ, ಮಾರುತಿ ಬೋವಿ, ಲಾಲ್ಸಾಬ್ ಸುರ್ಪುರ್, ಕಲ್ಲಣ್ಣ ಪ್ಯಾಟಿ, ಎಬಿ ಭಾಗ್ಯವಾಡಿ, ಸುರೇಶ್ ಬೋವಿ, ಬಸವರಾಜ್ ಸರೂರ್, ಎನ್ಎಸ್ ದನೂರ್ ಸೇರಿದಂತೆ ಸಂಘದ ಸಿಬ್ಬಂದಿಗಳು ಸದಸ್ಯರು ಭಾಗವಹಿಸಿದ್ದರು. ನೀಲಮ್ಮ ಹಾವರ್ಗಿ ಪ್ರಾರ್ಥಿಸಿದರೆ, ಆರ್ಎಸ್ ರಾಮೋಡ್ಗಿ ನಿರೂಪಿಸಿದರು. ನಿರ್ದೇಶಕ ನಿಂಗಣ್ಣ ಜಾಲವಾದಗಿ ಸ್ವಾಗತಿಸಿ ವಂದಿಸಿದರು.